ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ದೀರಿ? ತಾವೆಲ್ಲ ಚೆನ್ನಾಗಿದ್ರಂತ ಭಾವಿಸ್ತೇನೆ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೋಡ್ರಿ. ಇವತ್ತು ರವಿವಾರ. ಇವತ್ತು ಬೆಳಗ್ಗೆ 6 ಗಂಟೆಗೆ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದೆ ಅಂದರೆ, ಯಾಕಪ್ಪ ಇಷ್ಟು ಬೇಗ ಸ್ಟಾರ್ಟ್ ಮಾಡಿದಾರೆ ಅಂತಂದರೆ, ಬೆಳಗ್ಗೆನೇ 5 ಗಂಟೆಗೆ ನೀರು ಬರ್ತಾವ್ರಿ ನಮ್ಗೆ. ಹಂಗಾಗಿ 2 ದಿನಕ್ಕೊಮ್ಮೆ ನೀರು ಬಿಡ್ತಾರೆ. ನೀರನ್ನು ತುಂಬಿಸ್ಕೊಂಡು ಇವತ್ತು ಬೆಳಗ್ಗೆನೇ ಬೇಗ ಲಾಗನ್ನು ಸ್ಟಾರ್ಟ್ ಮಾಡಿದ್ದೀವಿ. ಬನ್ನಿರಿ ಫ್ರೆಂಡ್ಸ್, ಇವತ್ತು ಏನೇನು ಮಾಡ್ತೇನೆ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೇನೆ ರೀ. ನೋಡಿರಿ, ಇವಾಗ ಬೆಳಗ್ಗೆ ಎದ್ದುಗುಟ್ಲೆ ನಾವು ಸ್ವಲ್ಪ ಸಗಣಿನ ತಗೊಂಡು ನೆಲವನ್ನು ಸಾರಿಸ್ತೇವೆ. ನೆಲವನ್ನು ಸಾರಿಸ್ಕೊಂಡು ಎಲ್ಲ ಪೂರ್ತಿ ಬಾಗಿಲನ್ನು ತೊಳ್ಕೊಂಡು ನೆಲ ಸಾರ್ಸಕತ್ಕೊಂಡನಿ. ನೆಲ ಸಾರಿಸಿ ಈಗ ರಂಗೋಲಿ ಹಾಕಿಬಿಟ್ಟು ಮತ್ತೆ ಒಳಗಡೆ ಕೆಲಸ ಏನಿದೆ ಅಂತ ಮಾಡ್ತೀನಿ ರೀ ಫ್ರೆಂಡ್ಸ್. ಮಳೆ ಬಂದಿರೋದ್ರಿಂದ ಅಂಗಳ ಎಲ್ಲ ಪೂರ್ತಿ ಒಡೆದ್ಬಿಟ್ಟಿದ್ರಿ, ಸಗಣಿಯಿಂದ ಬೆಳೆದಿದ್ವಿ. ಅದಕ್ಕೆ ಸ್ವಲ್ಪ ಬಳ್ಕೊಂಡು ಒಂದು ಚಿಕ್ಕದಾದ ರಂಗೋಲಿ ಹಾಕ್ತೀನಿ ರೀ ಈಗ. ನೋಡಿ ಫ್ರೆಂಡ್ಸು, ಅಷ್ಟೇನು ಡಿಸೈನ್ ಆಗಿ ಬಂದಿಲ್ಲ ಇದು ರಂಗೋಲಿ. ಹಾಗೆ ಚಿಕ್ಕದಾಗಿ ಒಂದು ಹಾಗೆ ರೌಂಡ್ ಆಕಾರದಲ್ಲಿ ನಾನು ಒಂದು ಹೂವನ್ನು ಬಿಡಿಸ್ಕೊಂಡು ರಂಗೋಲಿನ ಹಾಕ್ತಾ ಇದ್ದೀನಿ ರೀ. ಮುಂಜಾನೆಯ ಒಂದು ವಾತಾವರಣ ನೋಡಕ್ಕೆ ಭಾಳ ಚಂದ ರೀ ಪ್ರಕೃತಿನ. ಹಂಗೆ ಬೆಳಗಿನ ನಾಷ್ಟಕ್ಕೆ ಇವತ್ತು ಪಡ್ಡು ಮಾಡಿದ್ರಿ. ಪಡ್ಡು ಮತ್ತು ಕೊಬ್ಬರಿ ಚಟ್ನಿಯನ್ನು ಮಾಡಿದ್ವಿ. ಈಗ ಇದಾದ ನಂತರ ಮತ್ತು ರೊಟ್ಟಿ ಮಾಡ್ಬೇಕು ನೋಡ್ರಿ. ಇವಾಗ ಜಳಕ ಪೂಜೆ ಎಲ್ಲ ಆಯ್ತು ರೀ. ಇವಾಗ ರೊಟ್ಟಿ ಮಾಡಾಕತ್ಕೊಂಡೇನ್ರಿ. ನೋಡ್ರಿ, ನಾವು ಏನೇ ಬೆಳಗ್ಗೆ ನಾಷ್ಟ ಮಾಡಿದ್ರಿ ರೊಟ್ಟಿ ಬೇಕ್ರಿ ನಮ್ಮ ಸೈಡು, ಉತ್ತರ ಕರ್ನಾಟಕ ಸೈಡು. ಹಾಗಾಗಿ ಪಡ್ಡು ಮಾಡೋದು ಮುಗಿದ ಮ್ಯಾಕೆ ಸ್ವಲ್ಪ ಜೋಳದ ರೊಟ್ಟಿಯನ್ನು ಮಾಡಾಕತ್ತನ್ರಿ. ಮಧ್ಯಾಹ್ನ ಊಟಕ್ಕೂ ಆಮೇಲೆ ರಾತ್ರಿಗೆ ಕೂಡ ಹಾಕೋ ಅಂಥೇಳಿ ಜೋಳದ ರೊಟ್ಟಿಯನ್ನು ಮಾಡ್ತಾ ಇದ್ದೇನೆ ರೀ ಈಗ. ನಮ್ಗೆ ರೊಟ್ಟಿ ಇಲ್ಲ ಅಂದ್ರೆ ಊಟನ ಹೋಗಲ್ರಿ, ಅನ್ನ ಅಂಕರು ಹೋಗ್ಸಂಗಿಲ್ಲ. ಹಂಗಾಗಿ ರೊಟ್ಟಿ ಅಂಕರು ನಮ್ಗೆ ದಿನ ಬೇಕು. 3 ಹೊತ್ತು ರೊಟ್ಟಿ ಇದ್ರೂ ಬ್ಯಾಸ್ರಿ ನೋಡ್ರಿ ನಮ್ಗೆ. ರೊಟ್ಟಿ ಮುದ್ದೆ ಕಡಿಮೆ ಮಾಡೋದು, ರೊಟ್ಟಿನ ಜಾಸ್ತಿ ಮಾಡ್ತೀವಿ. ಹಾಗಾಗಿ ಪಡ್ಡಿಂದ ಆಗತ್ಲೇನ ಈಗ ರೊಟ್ಟಿ ಮಾಡಾಕತ್ಕೊಂಡೇನ್ರಿ. ಹಂಗೆ ಇವತ್ತು ರವಿವಾರ ನಮ್ಮಲ್ಲಿ ಸಂತೆ ಆಗ್ತೈತ್ರಿ. ನಮ್ಮ ಮನೀರು ಹೋಗಿ ಸಂತಿನೇ ಮಾಡ್ಕೊಂಬಂದಾರಿ. ನಮ್ಗೆ ವಾರಕ್ಕೆ ಏನೇನು ಬೇಕಲ್ಲ ಅವನ್ನೆಲ್ಲ ನಾವು ರವಿವಾರನ ತರಿಸ್ಕೊಂಡ್ಬಿಡ್ತೇವ್ರಿ. ಇನ್ನು ಕಿರಾಣಿ ತೊಗೊಂಬಂದಿಲ್ರಿ. ಈಗ ಮಾರ್ಕೆಟ್ಗೆ ಅಷ್ಟೇ ಹೋಗಿದ್ರು ತರಕಾರಿ ಅವನ್ನ ತರಕ್ಕೆ. ಕಾಳು ಮತ್ತು ತರಕಾರಿ, ನಮಗೆ ಬೇಕಾದ ತರಕಾರಿನ ತೊಗೊಂಬಂದಾರಿ ಈಗ. ನೋಡಿ, ಇವತ್ತು ಶೇಂಗಾ ತಂಬುಳಿಯನ್ನು ಮಾಡಬೇಕಂತ ಮಾಡ್ಕೊಂಡಿದ್ದೀನಿ. ಅದನ್ನು ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಶೇಂಗಾ ತಂಬುಳಿ ಮಾಡಲಿಕ್ಕೆ ಏನೇನು ಬೇಕಪ್ಪ ಅಂತ ಹೇಳಿದೆ ಅಂದ್ರೆ, ಇಲ್ಲಿ ಶೇಂಗಾ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಅದನ್ನು ಹುರಿದಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವು, ಇಲ್ಲಿ ಟೊಮೆಟೊ ಹಣ್ಣು, ಉಳ್ಳಾಗಡ್ಡಿಯನ್ನು ಹೆಚ್ಚಿ ಹುರಿದ್ಬಿಟ್ಟಿದ್ದೀನಿ. ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು ಸೇರಿಸಿ ಮಿಕ್ಸಿ ಹಾಕ್ತೀನಿ. ಮಿಕ್ಸಿ ಮಾಡಿದ ನಂತರ ಸ್ವಲ್ಪ ಎಣ್ಣೆ ಹಾಕಿ ಅಚ್ಚ ಖಾರದ ಪುಡಿ ಮತ್ತು ಅರಿಶಿಣವನ್ನು ಸೇರಿಸಿ ಒಗ್ಗರಣೆ ಹಾಕಬೇಕು. ಈಗ ಇದನ್ನು ನಾನು ಮಿಕ್ಸಿ ಮಾಡ್ಕೊಂಬರ್ತೀನಿ. ನೋಡಿ, ಇಲ್ಲೇ ಸಾಂಬಾರಿಗೆ ಒಗ್ಗರಣೆನ ಹಾಕ್ಕೊಂಡಿದ್ದೀನಿ. ಇದು ತುಂಬ ಗಟ್ಟಿ ಇದೆ. ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತೀನಿ. ನೋಡಿ, ಇಲ್ಲಿ ಸಾಂಬಾರು ಕುದಿಲಿಕ್ಕೆ ಇಟ್ಟಿದ್ದೀನಿ. ನಾನು ಸ್ವಲ್ಪ ತೆಳ್ಳಗೆ ಮಾಡಿದ್ದೀನಿ. ನೋಡಿ, ಈ ಥರ ಇದೆ. ಇದಕ್ಕೆ ಯಾವುದೇ ರೀತಿಯ ಮಸಾಲೆಯನ್ನು ನಾನು ಸೇರಿಸ್ಕೊಂಡಿಲ್ಲ. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ.
ನೀವು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೋದು. ಇವಾಗಿದು ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತೀನಿ. ಇವಾಗ ಶೇಂಗಾ ತಂಬಳಿ ರೆಡಿ ಆಯ್ತು ನೋಡಿ. ಏನ್ ಮಾಡತ್ತೀರಿ? ಏನ್ ಬರತ್ರಿ? ABCD. ಏ ನೀನ ಭವ್ಯ ನೀ ಮಾಡತ್ತಿದ್ದಿ? ಭವ್ಯ ಇಕ್ಕಿ ಪಾಡಿಸಿಲ್ಲ ಕೆಂದ ಅಡ್ಡಾಡಕತ್ತಾಳ. ಇವತ್ತು ರಜೆ ಆಯ್ತೇನಂದ್ರೆ ಶಾಲೆಗೆ ರವಿವಾರ ಅದಲ್ಲ. ಗುಡ್ ನೋಡ್ರಿ ಫ್ರೆಂಡ್ಸ್, ಮೊನ್ನೆ ನಾನು ಸಿಟಿಗೆ ಹೋದಾಗ ಒಂದು ರೇಷ್ಮೆ ಸೀರೆ ತೊಗೊಂಡಿದ್ರಿ. ಅದನ್ನು ಬ್ಲೌಸ್ ಸ್ಟಿಚ್ ಮಾಡ್ಸಕ್ಕೆ ಕೊಟ್ಟಿದ್ದೆ. ನೋಡ್ರಿ ಯಾವ ಥರ ಮಾಡ್ಯಾರ ಅಂಥೇಳಿ ನಿಮ್ಗೆ ತೋರಿಸ್ತೀನಿ ರೀ. ಹಂಗಾಗಿ ಏನೋ ತೋರಿಸ್ಬೇಕು ಅನ್ನಿಸ್ರೆ ಹಾಗಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತ ಇದ್ದೇನೆ ರೀ ಫ್ರೆಂಡ್ಸ. ಸೀರೆ ನೋಡ್ರಿ ಯಾವ ಥರ ಐತೆ ಅಂಥೇಳಿ. ಇದು ನೋಡ್ರಿ ರೇಷ್ಮೆ ಸೀರೆ. ನೋಡ್ರಿ ನೋಡ್ರಿ ಕಲರ್ ಕಾಂಬಿನೇಷನ್ ಚಂದ ಇತ್ತು, ಹಾಗಾಗಿ ತೊಗೊಂಡ್ರಿ. ಇದಕ್ಕೆ 17 ರೂಪಾಯಿನ ಕೊಟ್ಟೇನ್ರಿ ಸೀರೆಗೆ. ಚಂದ ಕಾಣಿಸ್ತ್ರಿ. ಇನ್ನೇನು ಬಿಸಿಲಿಗೆ 2 ಥರ ಕಾಣಿಸ್ತೈತ್ರಿ ಇದು. ಇದ್ರ ಬ್ಲೌಸು ಡಿಸೈನ್ ಹಾಕ್ಸಕ್ಕೆ ಕೊಟ್ಟಿದ್ರಿ. ಎಷ್ಟು ಚಂದ ಹಾಕ್ಕೊಟ್ಟಾರ ನೋಡ್ರಿ. ಇದೇ ರೀ ಇದ್ರ ಬ್ಲೌಸ್ ನೋಡ್ರಿ ಎಷ್ಟು ಚಂದ ವರ್ಕ್ ಮಾಡಿಕೊಟ್ರ, ಎಂಬ್ರಾಯ್ಡ್ರಿ ವರ್ಕ. ಇಲ್ಲೇ ನೋಡ್ರಿ ತೋಳಿಗೆ ಯಾವ ಥರ ವರ್ಕ್ ಮಾಡ್ಯಾರ ಅಂತ ಹೇಳಿ. ನೋಡ್ರಿ ಈ ಸೀರೆ ತೊಗೋಬೋದ್ರಿ. ಬ್ಲೌಸ್ ವರ್ಕ್ ಇದನ್ನ ಮಾಡ್ಸೋದ, ಸ್ಟಿಚ್ ಮಾಡ್ಸೋದು, ಆಮೇಲೆ ಇದ್ರ ವರ್ಕ್ ಮಾಡ್ಸೋದ ಭಾರಿ ರೇಟ್ ಅದ ನೋಡ್ರಿ. ಸೀರೆಗೆ 17 ರೂಪಾಯಿ ಕೊಟ್ಟು ಸೀರೆ ತೊಗೊಂಡೆ ಅಂದ್ರೆ ಇದು ಬ್ಲೌಸ್ ರೆಡಿ ಆಗಕ್ಕೆ 2,500 ರೂಪಾಯಿ ತೊಗೊಂಡಾರಿ. ಸೀರೆಗಿಂತ ಡಬಲ್ ಆಯ್ತು ರೀ ಇದು. ಈಗ ಸೀರೆ ಬೆಲೆನೇ ಕಡಿಮೆ ರೀ, ಬ್ಲೌಸ್ ಇದು ಸ್ಟಿಚ್ ಮಾಡ್ಸಕ್ಕೆ ಆಮೇಲೆ ವರ್ಕ್ ಮಾಡಕ್ಕೆ ಜಾಸ್ತಿ ತೊಗೊತಾರೆ. ಇವಾಗ ಏನು ಬಟ್ಟೆ ಮುಂದೆ ನಿಲ್ಲಂಗಿಲ್ಲ ನೋಡ್ರಿ. ಹೆಣ್ಮಕ್ಳು ಒಂದು ಅರ್ಬಿ ಅಂಗಡಿಗೆ ಹೋದ್ರಂಕರ್ ಮುಗ್ದ ಹೋತ್ರಿ. ಅದನ್ನು ತೊಗೋಬೇಕು ಇದನ್ನು ತೊಗೋಬೇಕಂತ ತುಂಬ ಆಸೆ. ಇಲ್ಲಿದ್ದ ಹೋಗಿರ್ತಾರೆ, ಏನೋ ತೊಗೊಬಾರ್ದು ಬಿಡು ನಾವು ಹೋಗಿ ಕೆಲಸ ಮಾಡ್ಕೊಂಬರ್ಬೇಕಂತಂದು ಅಷ್ಟೇ ಹೇಳಿ ಹೋಗಿರ್ತಾರೆ. ಅಂದ್ರೆ ಎಲ್ಲಿ ಮನಸ್ಸು ತಡ್ತೈತೆ ಅಂತೀರಿ ಅರ್ಬಿ ಅಂಗಡಿಗೆ ಹೋಗತ್ಲೆ ತಡೆಯಂಗೆ ಅಲ್ಲ ಮನಸ್ಸು. ಏನಾರ ನೋಡಿ ತಗೋಬೇಕು ಅನಿಸ್ತೈತೆ ರೀ. ಈಗ ಹುಡುಗರಿಗೆ ನಾವು ಬಟ್ಟೆ ತಗೊಳಕ್ಕೆ ಹೋದೆ ಅಂದ್ರೆ ನಮಗೆ ತೊಗೊಂಡಿಕ್ಲ ಮತ್ತು ಒಂಥರ ಬೇಜಾರಾಗ್ತೈತೆ ರೀ. ಅದು ಚಂದ ಕಾಣ್ತಪ್ಪ ನಾ ತಗೋಲಿಲ್ಲ ನೋಡು ಅಂತಂದು ಅನಿಸ್ತೈತೆ ರೀ. ಹಾಗಾಗಿ ಇದು ಮಾನ್ಯ ಚಂದ ಕಾಣ್ತ್ರಿ ಈ ಸೀರೆ. ಇದೊಂದು ಸೀರೆ ತೊಗೊಂಬಂದ್ರಿ ನಾನು 17 ರೂಪಾಯಿ ಕೊಟ್ಟು. ಹಂಗಾಗಿ ಇದನ್ನು ಬ್ಲೌಸನ್ನು ವರ್ಕ್ ಮಾಡ್ಸೇನಿ ರೀ, ಚಂದ ಕಾಣಿಸ್ತೈತೆ ಅಂತ ಹೇಳಿ. ಇದು ಫಸ್ಟ್ ನಂದು ವರ್ಕ್ ಮಾಡಿಸಿರೋ ಬ್ಲೌಸ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತೆ ಫ್ರೆಂಡ್ಸ. ಹಾಗಾಗಿ ಮಾಡಿದ್ದೀನಿ ರೀ. ಈ ಬ್ಲೌಸ್ ರೆಡಿ ಆಗಕ್ಕೆ 2,500 ರೂಪಾಯಿ ನೋಡ್ರಿ ಇದು ಒಟ್ಟು. ಓಕೆ ಫ್ರೆಂಡ್ಸ್, ನನ್ನ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಹಾಗೆ ಇನ್ನೂವರೆಗೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು.